ಇಷ್ಟಿದೆ, ಈಗನ ಇದೆ, ಇಲ್ಲಕ್ಕಿದೆ. ಕಲರ್ ಆಗಿದೆ ಅಂತಂದೇಳಿ ತುಂಬ ಚೆನ್ನಾಗಿದೆ. ಬರೋಕ್ಕಿಂತ ಮುಂಚೆ ಒಂದು ಫೋಟೋ ಹೊಡೆದು ಇಟ್ಕೊಳ್ಳಿ. ರಿಸಲ್ಟ್ ಬಂದಮೇಲೆ ಫೋಟೋ ತೆಗೆದು ತೋರಿಸಿ ನನಗೆ ಯಾವ ಥರ. ಇಷ್ಟಿದೆ ನೋಡಿ, ಇಲ್ಲಿಗನ ಇದೆ, ಇಲ್ಲಕ್ಕಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೈನಾಜಿ ಹೆಗ್ಡೆ ಓಲ್ಗಾ 614. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಈ ಲಾಗ್ನ ಅರ್ಧಕ್ಕೆ ನಿಲ್ಲಿಸಿದ್ದೆ, ಹಾಗಾಗಿ ಈ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಏರ್ ಗ್ರೋತ್ ಆಯಿಲನ್ನ ರೆಡಿ ಮಾಡಿದ್ದು ಹಾಕಿದ್ದೀನಿ, ನಿನ್ನೆ ಹಾಕಿದ್ದೀನಿ. ಕೆಲವ್ರು ಯಾರ್ಯಾರು ನೋಡಿಲ್ಲ ಅದನ್ನು ನೀವು ನೋಡ್ಬೋದು. ನಿನ್ನೆ ಲಾಗಲ್ಲಿ ಇದೆ ಯಾವ ಥರ ಎಲ್ಲ ನಾನು ಏನೆಲ್ಲ ಐಟಮ್ ಹಾಕಿದೆ, ಎಷ್ಟೆಷ್ಟು ತೊಗೊಂಡೆ ಅನ್ನೋದನ್ನು ಪೂರ್ತಿಯಾಗಿ ಆ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದರಲ್ಲಿ ನೀವು ನೋಡ್ಬೋದು. ಓಕೆ, ಈಗ ಆಯಿಲ್ ನೋಡಿ ರೆಡಿಯಾಗಿದೆ, ತುಂಬ ಚೆನ್ನಾಗಿ ಕುದ್ದಿದೆ. ಚೆನ್ನಾಗಿ ಕುದಿಸ್ಬೇಕು, ಅದರಲ್ಲಿರುವಂಥ ಅಂಶಗಳು ಎಲ್ಲವುದು ಎಣ್ಣೆಯಲ್ಲಿ ಬರಬೇಕು. ನಾನು ಏನೆಲ್ಲ ಐಟಮ್ಗಳು ಹಾಕಿದ್ದೀನಿ, ರೋಸ್ಮಿರಾ ಆಗಿರ್ಬೋದು, ಭೃಂಗರಾಜು ಅದು ಬೇರುಗಳಾಗಿರ್ಬೋದು, ಎಲ್ಲವುದು ಅದರಲ್ಲಿರುವಂಥ ಅಂಶಗಳು ಎಲ್ಲವುದು ಎಣ್ಣೆಯಲ್ಲಿ ಬಿಟ್ಕೋಬೇಕು. ಹಾಗೆ ಚೆನ್ನಾಗಿ ಕುದಿಸಿದರೆ ಆವಾಗ ಆಯಿಲು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ನಾವು ಹಾಕಿದಷ್ಟು ಪ್ರಮಾಣ ಇರಲ್ಲ, 1 ಇಂಚಿನಷ್ಟು ಕಡಿಮೆ ಆಗಿರುತ್ತೆ. ಆವಾಗ ಆಯಿಲು ರೆಡಿ ಆಗಿದೆ ಅಂತಂದೇಳಿ ಅರ್ಥ. ಈಗ ನೋಡ್ತಾ ಇರ್ಬೋದು ಕಲರ್ ಎಲ್ಲ ಯಾವ ಥರ ಚೇಂಜ್ ಆಗಿದೆ ಅಂತಂದೇಳಿ ಈ ಆಯಿಲಲ್ಲಿ ನಿಮಗೆ ಗೊತ್ತಾಗುತ್ತೆ. ಇದರಿಂದ ನಿಮ್ಮ ಕೂದಲು ಹೊಸದು ಬೆಳೆಯೋದಕ್ಕೆ, ಕೂದಲು ಕಪ್ಪಾಗೋಕ್ಕೆ ಮತ್ತು ಡ್ಯಾಂಡ್ರಫ್ ಇದ್ದರೆ ಎಲ್ಲವುದು ಹೋಗುತ್ತೆ. ತುಂಬ ಜನ ಏರ್ ಫಾಲ್ ಆಗ್ತಾಯಿದೆ, ಡೆಲಿವರಿ ಆದಮೇಲೆ ಏನು ಮಾಡಬೇಕು ಅಂತಂದೇಳಿ ತುಂಬ ಜನ ಹೇಳಿದ್ರಿ. ಹಾಗಾಗಿ ನನಗೆ ಬಂದಿದ್ದೆ ಈ ಆಯಿಲು ನೆನಪಾಗಿದ್ದು, ನಿಮಗೂ ಹೆಲ್ಪ್ ಆಗಲಿ ಅಂತಂದೇಳಿ ಈ ಆಯಿಲನ್ನ ನಾನು ರೆಡಿ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಮನೆಯಲ್ಲಿ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ನನ್ನ ನಂಬರ್ಗೆ ಆರ್ಡ್ರ್ ಮಾಡ್ಬೋದು. 6362773795ಗೆ ನಾನು ನಂಬರ್ನ ಇದರಲ್ಲಿ ಹಾಕಿರ್ತೀನಿ, ಮೆನ್ಷನ್ ಮಾಡಿರ್ತೀನಿ, ನೀವು ಅದಕ್ಕೆ ಆರ್ಡ್ರ್ ಕೊಡ್ಬೋದು. ಈ ಥರ ಆಯಿಲ್ ನಿಮಗೆ ಬೇರೆ ಕಡೆ ಫೇಕಾಗಿ ಸಿಗ್ಬೋದು. ನಾನು ನೋಡಿ ನಿಮ್ಮ ಕಣ್ಮುಂದೆನೇ ನಾನು ಆಯಿಲ್ನ ರೆಡಿ ಮಾಡ್ತಾಯಿದ್ದೀನಿ, ಏನೆಲ್ಲ ಹಾಕಿದ್ದೀನಿ ಅನ್ನೋದನ್ನು ನೀವು ನೋಡಿದ್ದೀರಾ. ಇವಾಗೆಲ್ಲ ಚೆನ್ನಾಗಿ ಕುದ್ದಿದೆ. ಕುದ್ದಾದಮೇಲೆ ತಣ್ಣಗಾಗೋವರೆಗೂ ನಾನು ಇಲ್ಲಿ ಬಿಟ್ಟಿದ್ದೆ. ಈಗೆಲ್ಲ ಆಯಿಲು ತುಂಬ ತಣ್ಣಗಾಗಿದೆ, ರೆಡಿ ಆಗಿದೆ ಆಯಿಲು. ಓಕೆ, ನಿಮಗೆ ಆರ್ಡ್ರ್ ಮಾಡೋಂಗಿದ್ರೆ ಆರ್ಡ್ರ್ ಮಾಡ್ಬೋದು. ನೀವು ಮನೇಲೇ ಮಾಡ್ಕೊತೀನಂದರೆ ಅದಕ್ಕೆ ತೊಂದರೆ ಇಲ್ಲ, ಏನೆಲ್ಲ ಹಾಕ್ಬೇಕು ಅನ್ನೋದನ್ನು ಹೇಳಿದ್ದೀನಿ, ನೀವು ಅದೇ ಥರ ಮಾಡಿ. ಓಕೆ, ಪೂರ್ತಿ ತಣ್ಣಗಾಗಿರಬೇಕು. ಮತ್ತು ನೀವು ಹಂಗೆ ಬಾಟ್ಲಿಗೆಲ್ಲ ಹಾಕಬೇಡಿ, ಸುಟ್ಟೋಗುತ್ತೆ. 3 ತಾಸು ಇಟ್ಟಿದ್ದೆ, 3 ತಾಸು ಆದಮೇಲೆ ತಣ್ಣಗಾಗಿದೆ ನೋಡಿ. ಅದಕ್ಕೆ ಬೇರೆ ಎಲ್ಲ ಇತ್ತಲ್ವ, ಅದಕ್ಕಾಗಿ ಅದು ತುಂಬ ಬಿಸಿ ಇತ್ತು. ಇವಾಗೆಲ್ಲ ತಣ್ಣಗಾಗಿದೆ, ಅದಕ್ಕೆ ನಾನು ಸೋಸ್ತಾ ಇದ್ದೀನಿ. ಇವಾಗ ಇಲ್ಲಿ ನೀವು ನೋಡ್ಬೋದು ಎಣ್ಣೆ ಯಾವ ಕಲರ್ ಆಗಿದೆ ಅಂತಂದೇಳಿ. ನಾನು ಸ್ಟಾರ್ಟಿಂಗ್ ಹಾಕಿದಾಗ ಆಯಿಲು ವೈಟ್ಗೆ ಇತ್ತು, ಇವಾಗ ನೋಡಿ ಎಷ್ಟೊಂದು ಕಲರ್ ಹೆಂಗೆ ಚೇಂಜ್ ಆಗಿದೆ. ಅದರಲ್ಲಿರುವಂತಹ ಅಂಶಗಳು ಎಲ್ಲವುದು ಆ ಆಯಿಲಲ್ಲಿ ಬಂದುಬಿಟ್ಟಿದೆ. ಅಷ್ಟು ಚೆನ್ನಾಗಾಗಿದೆ, ಘಮ ಘಮ ಅಂತ ಇದೆ. ಅದಕ್ಕೆ ನೀವು ಆರ್ಡ್ರ್ ಕೊಡ್ಬೋದು ನನ್ನ ನಂಬರ್ಗೆ. ಯಾರಿಗಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಡೌಟ್ ಕ್ಲಿಯರ್ ಮಾಡ್ತೀನಿ. ಓಕೆ, ಆಯಿಲು ನೋಡಿ ಯಾವ ಕಲರ್ ಆಗಿದೆ ಅಂತಂದೇಳಿ ತುಂಬ ಚೆನ್ನಾಗಿದೆ. ಯೂಸ್ ಮಾಡಿ. ರಿಸಲ್ಟು ಬರೋಕ್ಕಿಂತ ಮುಂಚೆ ಒಂದು ಫೋಟೋ ಹೊಡೆದು ಇಟ್ಕೊಳ್ಳಿ. ರಿಸಲ್ಟ್ ಬಂದಮೇಲೆ ಫೋಟೋ ತೆಗೆದು ತೋರಿಸಿ ನನಗೆ ಯಾವ ಥರ ಏರ್ಸ್ ಗ್ರೋತ್ ಆಗಿದೆ ಅನ್ನೋದನ್ನು. ಓಕೆ, ನಾನು ಯಾವಾಗಲೂ ನಾನು ಒಬ್ಬಳೇ ಅಲ್ವಾ ಹಚ್ಕೊಳ್ಳೋದು, ನಂದು ಏರ್ ಗ್ರೋತ್ ಆಗಿದೆ. ಅದಕ್ಕೆ ಇವಾಗ ನೀವು ಬೇರೆಯವರೆಲ್ಲ ಇವಾಗ ಟ್ರೈ ಮಾಡ್ತಾ ಇದ್ದೀರಲ್ವಾ, ನಿಮಗೂ ಏರು ಯಾವ ಥರ ಗ್ರೋತ್ ಆಗಿದೆ ಅನ್ನೋದಕ್ಕೋಸ್ಕರ ಫೋಟೋ ತೆಗೆದು ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೆ. ನೋಡಿ ಆಯಿಲ್ ರೆಡಿ ಇದೆ. ಎಷ್ಟೊಂದು ಐಟಮ್ಸ್ ಎಲ್ಲ ಹಾಕಿದ್ದೀನಿ ನೋಡಿ, ಎಷ್ಟು ಬೇರುಗಳೆಲ್ಲ ಇದೆ.
ನೋಡಿ ಫುಲ್ಲು ಎಲ್ಲ ಎಲ್ಲ ಬೆಂದು ಹೋಗ್ಬಿಟ್ಟಿದೆ ಫುಲ್ಲು. ನೋಡಿ ಕಲರ್ ಎಲ್ಲ ಯಾವ ಥರ ಚೇಂಜ್ ಆಗಿದೆ ಅಂತ. ಇನ್ನೂ ಆಯಿಲ್ ಇದೆ ಇದರಲ್ಲಿ, ಇದನ್ನ ನಾನು ಯೂಸ್ ಮಾಡ್ಕೊತೀನಿ. ವೇಸ್ಟ್ ಅಂತೂ ಮಾಡಲ್ಲ, ಒಂದು ಡ್ರಾಪು ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗಲ್ಲ ನನಗೆ. ಈ ಆಯಿಲ್ ರೆಡಿ ಮಾಡಿದ್ದೀನಿ ಅಂತಂದರೆ ನೋಡಿ, ಇದು 6 ಮಂತು ಬೇಬಿಯಿಂದನೇ ಹಚ್ಬೋದು ಮಕ್ಕಳಿಗೆ. ನಿಮ್ಮ ಮನೇಲಿ ಮಕ್ಕಳು 6 ಮಂತ್ ಬೇಬಿಸ್ ಆ ಥರ ಇದ್ದಾರೆ ಅಂದ್ರೂ ಹಚ್ಚಿ, ಏರ್ ಗ್ರೋತ್ ಆಗುತ್ತೆ ಮಕ್ಳಿಗಾದ್ರೂ ಅಷ್ಟೇ. ಯಾಕಂದರೆ ಮನೆಯಲ್ಲೇ ಪ್ಯೂರಿಂದ ಮಾಡಿರೋದಲ್ವಾ, ಅದಕ್ಕೆ. ಇವಾಗ ಅಂಗಡಿಲಾದರೆ ಅವ್ರು ಏನು ಹಾಕ್ತಾರಂತ ಗೊತ್ತಿಲ್ಲ. ಇದಂದರೆ ನಿಮ್ಮ ಕಣ್ಮುಂದೆನೇ ಮಾಡಿ ತೋರಿಸ್ತಾ ಇದ್ದೀನಿ, ಏನೆಲ್ಲ ಹಾಕಿದ್ದೀನಿ ಅನ್ನೋದನ್ನು ನೀವು ನೋಡ್ಬೋದು. ನೋಡಿದ್ದೀರ ಎಲ್ಲದು ಫುಲ್ ಏನೇನು ಹಾಕಿದ್ದೀನಿ ಅಂತಂದೇಳಿ ಅಲ್ವಾ. ಅಂತೂ ಹೇರ್ ಆಯಿಲ್, ಗ್ರೋತಿಂಗ್ ಆಯಿಲ್ ರೆಡಿ ಇದೆ. ಇದನ್ನ ಯಾವ ಥರ ಹಚ್ಬೇಕನ್ನೋದನ್ನು ಇವಾಗ ತೋರಿಸ್ತೀನಿ ನೋಡಿ. ನೋಡಿ ಇವಾಗ ರೆಡಿ ಮಾಡಿರೋ ಎಣ್ಣೆನ ನಾನು ಇದಕ್ಕೆ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನಿಮಗೆ ತೋರ್ಸೋದಕ್ಕೋಸ್ಕರ ನಾನು ಅದು ಹೇಗೆ ಅನ್ನೋದನ್ನು ತೋರಿಸ್ಬೇಕು. ಅದಕ್ಕೆ ಈಗ ಹಾಕಿದ್ದೀನಿ, ಒಂದು ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ಹಚ್ಕೊತೀನಿ ನಾನು. ಇವಾಗ ಆಯಿಲು ಹಚ್ಚೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಯಾವ ಥರ ಹಚ್ಚಬೇಕು ಹೇಗೆ ಅನ್ನೋದನ್ನು ನೀವು ನೋಡ್ಬೋದು. ಒಂದು ಸ್ವಲ್ಪ ನೋಡಿ ಇಷ್ಟು ತೊಗೊಂಡಿದ್ದೀನಿ, ನಿಮ್ಗೆ ತೋರಿಸಿದ್ನಲ್ಲ ಯಾವ ಥರ ಹಾಕ್ಕೊಂಡೆ ಅಂತಂದೇಳಿ. ಅದೇ ಎಣ್ಣೆನೇ ತೋರಿಸ್ತೀನಿ ಈಗ. ನೀವು ಒಂದ್ಸರಿ ನೋಡ್ಕೋಬೋದು ನನ್ನ ಕೂದಲು ಎಷ್ಟಿದೆ ಅಂತಂದೇಳಿ ನೋಡ್ಕೋಬೋದು. ಒಂದ್ಸರಿ ತಿರುಗಿಬಿಡ್ತೀನಿ ನೋಡಿ, ಇಷ್ಟಿದೆ ಕಾಣಿಸ್ತಾ ನೋಡಿ. ಇಲ್ಲಿಗನ ಇದೆ, ಇಲ್ಲಿಗಿದೆ, ಇಷ್ಟಿದೆ. ಓಕೆ, ಮುಂದೆ ಹಾಕ್ಕೊಂಡ್ರೆ ಇಷ್ಟು. ಇಷ್ಟು ಬರುತ್ತೆ, ಇಷ್ಟು. ಈ ಥರ ಲಾಂಗ್ ಏರ್ಸ್ ಇದ್ದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ತುಂಬ ಇಷ್ಟ ಆಗುತ್ತೆ ಹೆಣ್ಮಕ್ಳಿಗೆ. ಸೀರೆ ಉಟ್ಕೊಂಡು ಹೋಗ್ಬೇಕಾದ್ರೆ, ಇಲ್ಲಾಂದರೆ ಚೂಡಿದಾರ ಹಾಕ್ಕೊಂಡು ಹೋಗ್ಬೇಕಾದ್ರೆ, ಈ ಥರ ಕೂದಲೆಲ್ಲ ಉದ್ದ ಲಾಂಗ್ ಏರ್ಸ್ ಇದ್ದರೆ ಅವ್ರನ್ನೇ ನೋಡಬೇಕು ಅಂತ ಅನಿಸುತ್ತೆ. ಹೆಣ್ಮಕ್ಳಿಗೆ ಕೂದಲೇ ಅಂದ. ಸೊ ಹಂಗಾಗಿ ನಿಮಗೆ ಈ ಥರ ಕಡಿಮೆ ರೇಟಲ್ಲಿ ನಿಮಗೆ ಸಿಗುತ್ತಾ ಇದೆ. ವೇಸ್ಟ್ ಮಾಡ್ಕೋಬೇಡಿ. ನೀವು ಕೊಟ್ಟಿರೋ ಅಮೌಂಟು ಯಾವತ್ತೂ ವೇಸ್ಟ್ ಆಗಲ್ಲ. 2 ತಿಂಗಳು ಹಚ್ಚಿ, ಕಂಟಿನ್ಯೂ ಆಗಿ 2 ತಿಂಗಳು ಹಚ್ಚಿ, 2 ತಿಂಗಳು ಆದಮೇಲೆ ನನಗೆ ನೀವೇ ಹೇಳ್ತೀರಾ, ಅಕ್ಕ ತುಂಬ ಚೆನ್ನಾಗಿದೆ ಆಯಿಲು, ತುಂಬ ಚೆನ್ನಾಗಿ ಕೂದಲು ಬೆಳೀತಾ ಇದೆ, ತುಂಬ ಥ್ಯಾಂಕ್ ಯು, ಈ ಥರ ಎಲ್ಲ ಹೇಳ್ತೀರಾ. ಅಷ್ಟು ತುಂಬ ಚೆನ್ನಾಗಿದೆ ಎಣ್ಣೆ. ಯಾಕಂದರೆ ನಾನು ಮತ್ತು ನನ್ನ ಫ್ರೆಂಡ್
ನಿಮಗೊಬ್ಬರಿಗೆ ಹಚ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ನೀವು ಬೇರೆ ಯಾರ್ದಾದ್ರೂ ಸಹಾಯ ತಗೊಂಡು ಹಚ್ಕೋಬೋದು. ತಲೆ ಸ್ನಾನ ಮಾಡಬೇಕು ಅಂತ ಏನೂ ಇಲ್ಲ. ಇವಾಗ ಕೊಕೊನೆಟ್ ಆಯಿಲ್ ನೀವೆಲ್ಲ ಹೆಂಗೆ ಹಚ್ಕೊಂಡು ಸುಮ್ಮನೆ ಇರ್ತೀರ, ಅದೇ ಥರ ಈ ಆಯಿಲನ್ನು ಡೈಲಿ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಸ್ನಾನ ಮಾಡ್ಕೊಳಂಗಿದ್ರೆ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಎಣ್ಣೆ ಹಚ್ಚಿದ್ರೆ ತಲೆ ಸ್ನಾನ ಮಾಡಬೇಕು ಅಂತಂದೇಳಿ ಏನೂ ಇಲ್ಲ ನನ್ನ ಆಯಿಲಲ್ಲಿ. ಓಕೆ, ನಿಮ್ಮ ಇಷ್ಟ. ನೀವು ಹಚ್ಕೊಂಡು ಸುಮ್ಮನೆ ಇರ್ತೀರಂದ್ರೂ ಓಕೆ, ಇಲ್ಲ ತಲೆ ಸ್ನಾನ ಮಾಡ್ತೀನಿ ಅಂದ್ರೂ ಓಕೆ. ಉದ್ದ ಇದೆ, ಅವಳು ಮೊದಲಿಂದ ಹಚ್ಕೊತಾ ಇದ್ಲು, ನಾನೆಲ್ಲ ಹಚ್ಚಿಲ್ಲ. ಸೊ ಹಂಗಾಗಿ ಆಮೇಲಿಂದನೇ ನಾನು ಹಚ್ಚಿದ್ದು. ಕೂದಲು ಚೆನ್ನಾಗಿ ನಂದು ಸೊಂಪಾಗಿ ಬೆಳೀತು. ಬಟ್ ಡೆಲಿವರಿ ಆದಮೇಲೆ ಕೂದಲು ಉದುರಿತು. ಆಮೇಲೆ ಇವಾಗ ಮತ್ತೆ ನಾನು ರೆಡಿ ಮಾಡಿಕೊಂಡು ಇವಾಗ ಹಚ್ತಾ ಇದ್ದೀನಿ. ಹೊಸ ಕೂದಲು ಮತ್ತೆ ಬೆಳೆಯುತ್ತೆ. ಇವಾಗ ಕಾಮನ್, ಅದು ಡೆಲಿವರಿ ಆದಮೇಲೆ ಕೂದಲು ಉದುರೋದು ಕಾಮನ್. ನಂದು ದಪ್ಪ ಇತ್ತು, ಬಟ್ ಇವಾಗೆಲ್ಲ ಅದೇ ಉದುರೋಗಿದೆ ಅಂತ ಹೇಳಿದ್ನಲ್ವ, ಅದೇ ಕಾರಣ, ಬೇರೆ ಏನು ಕಾರಣ ಅಲ್ಲ. ಮತ್ತು ನನ್ನ ಎಣ್ಣೆಯಿಂದನೂ ಕಾರಣ ಅಲ್ಲ, ಎಲ್ಲರಿಗೂ ಕಾಮನ್ ಅದು. ಇವಾಗ ನಿಮಗೆ ಡೆಲಿವರಿ ಆದಮೇಲೆ ಕೂದಲು ಉದುರ್ತಾ ಇದೆ ಅಂತಂದೇಳಿ ಎಷ್ಟೋ ಜನ ಕಂಪ್ಲೇಂಟ್ ಎಲ್ಲ ಹೇಳಿದ್ರಿ, ಈ ಥರ ಉದುರ್ತಾ ಇದೆ ಹೆಂಗೆ ಏನು ಅಂತಂದೇಳಿ. ಸೊ ಹಂಗಾಗಿ ಅವರು ಯೂಸ್ ಮಾಡ್ಬೋದು. 6 ಮಂತ್ ಬೇಬಿಯಿಂದನೂ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಈಗ ನೋಡಿ ಎಣ್ಣೆ ಹಚ್ಚೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಈ ಥರ ಕೈಗೆ ಒಂದು ಸ್ವಲ್ಪ ಇನ್ನೊಬ್ರು ಇದ್ದರೆ ಚೆನ್ನಾಗಿರುತ್ತೆ, ಬಟ್ ನಾನು ಒಬ್ಬಳೇ ಇದ್ದೀನಲ್ಲ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಈ ಥರ ಹದ್ಕೊಂಡು ಹಿಂಗೆ ಬುರುಡೆಗೆಲ್ಲ ಫುಲ್ಲು ಒಂದು ಗ್ಯಾಪು ಬಿಡ್ಲಾರ್ದಂಗೆ ಫುಲ್ಲು ಬೂಡೆ, ತಲೆ ಬೂಡೆ ಇದಿದೆ ಅಲ್ವಾ, ಬೂಡೆ, ಈ ಬೂಡೆಗೆ ಹಚ್ಬೇಕು ಹೊಸ ಕೂದಲು ಬರಬೇಕು ಅಂತಂದು ಹೇಳಿದರೆ. ಮತ್ತು ಆಮೇಲೆ ತಲೆಗೆಲ್ಲ ಒಟ್ಟು ಇರುತ್ತೆ, ಡ್ಯಾಂಡ್ರಪ್ ಅಂತಿರಲ್ವ, ಅದೆಲ್ಲ ಇರುತ್ತೆ, ಅದೆಲ್ಲ ಹೋಗ್ಬಿಡುತ್ತೆ. ತಲೆ ಸ್ನಾನ ಮಾಡಿದಾಗ ಹೋಗ್ಬಿಡುತ್ತೆ. ನೀವು ರಾತ್ರಿ ಹಚ್ಕೊಂಡು ಬೆಳಗ್ಗೆ ತಲೆ ಸ್ನಾನ ಮಾಡಿದ್ರೂ ನಡೆಯುತ್ತೆ. ವಾರದಲ್ಲಿ 1-2 ಸರಿ ಅಥವಾ 3 ಸರಿ ಹಚ್ಚಿದ್ದು ಎಣ್ಣೆ ಸರಿನಾ. ಕಂಟಿನ್ಯೂ ಆಗಿ ಹಚ್ಬೇಕಂತನೂ ಏನೂ ಇಲ್ಲ, ಯಾಕಂದರೆ ಎಲ್ಲ ಹಾಕಿರ್ತೀವಲ್ವ. ನೀವು ಏನು ಮಾಡ್ತೀರಂದರೆ ರಾತ್ರಿ ಹಚ್ಕೊಂಡು ಬೆಳಗ್ಗೆ ಆ ಥರ ತಲೆ ಸ್ನಾನ ಮಾಡ್ಕೊಳ್ಳಿ. ಯಾಕಂದ್ರೆ ಸುಮ್ಮನೆ ಯಾಕೆ ಅಷ್ಟೊಂದು ದುಡ್ಡು ಕೊಟ್ಟು ಎಣ್ಣೆ ಎಲ್ಲ ತೊಗೊಂಡಿರ್ತೀರ. ಇವಾಗ ಹಚ್ಕೊಂಡು 1 ತಾಸಿಗೆ 2 ತಾಸಿಗೆ ಬಿಟ್ಟು ತಲೆ ಸ್ನಾನ ಮಾಡೋದಕ್ಕಿಂತ ರಾತ್ರಿ ಹಚ್ಕೊಂಡು ಬೆಳಗ್ಗೆ ತಲೆ ಸ್ನಾನ ಮಾಡಿದರೆ ಆವಾಗ ಇನ್ನೂ ಎಫೆಕ್ಟ್ ಇರುತ್ತೆ ಬೂಡೆಗೆ, ತಲೆಗೆಲ್ಲ ಕೂದಲು ಬೆಳೆಯೋಕೆ ಇನ್ನೂ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಆ ಥರ ಹೇಳ್ತಾ ಇದ್ದೀನಿ. ಇವಾಗ ನಿಮ್ಮ ಇಷ್ಟ, ನೀವು ಅಕಸ್ಮಾತ್ ಇಲ್ಲ ನಾನೆಲ್ಲ ಹೋಗಬೇಕು, ನಾನು ಇವಾಗೆ ಹಚ್ಕೊಂಡು ಇನ್ನೊಂದು 1 ತಾಸು ಬಿಟ್ಟು ಇಲ್ಲ 2 ತಾಸು ಬಿಟ್ಟು ಸ್ನಾನ ಮಾಡ್ತೀನಿ ಅಂದ್ರೂ ಓಕೆ, ತೊಂದರೆ ಇಲ್ಲ. ಏನಂದರೆ ಎಲ್ಲ ಐಟಮ್ಸ್ ಹಾಕಿ ಮಾಡಿ ಇರ್ತೀವಲ್ವ. ಸೊ ಹಂಗಾಗಿ ಬರೀ 1-2 ತಾಸು ಹಚ್ಕೊಂಡು ಏನು ಸ್ನಾನ ಮಾಡೋದು ಅಂತ ಇದು ಹೇಳಿದ್ನ, ಅಷ್ಟು ಬಿಟ್ಟರೆ